ಕರ್ನಾಟಕ ರಾಜಕೀಯದಲ್ಲಿ ಪರಿಷತ್ ಚುನಾವಣೆಯ ಅಡ್ಡ ಮತದಾನದ ಕಿಚ್ಚು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಕ್ರಾಸ್ ವೋಟಿಂಗ್ ಬೆನ್ನಲ್ಲೇ ಕಮಲಪಾಳ್ಯದಲ್ಲಿ ಭಿನ್ನಮತ ಸ್ಫೋಟಗೊಂಡಿತು. ನಾಯಕರ ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೇರಿವೆ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರ ಭೇಟಿ ಮುಗಿಸಿ ಬಂದಿರುವ ರಾಜ್ಯ ನಾಯಕರ ವರಸೆ ಇದೀಗ ನಿಗೂಢವಾಗಿದೆ. ಹಾಗಾದ್ರೆ ಏನಿದು ಕ್ರಾಸ್ ವೋಟಿಂಗ್ ಹೈ ಡ್ರಾಮಾ? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಕಮಲಪಾಳ್ಯದಲ್ಲಿ ನಿಲ್ಲದ ಕ್ರಾಸ್ ವೋಟಿಂಗ್ ಕಂಪನ. ಹೈಕಮಾಂಡ್ ಕಠಿಣ ಕ್ರಮದ ಮುನ್ಸೂಚನೆ, ಭುಗಿಲೆದ್ದ ಭಿನ್ನಮತ. ರಾಜ್ಯ ರಾಜಕಾರಣದಲ್ಲಿ ಪರಿಷತ್ ಚುನಾವಣೆಯ ಅಡ್ಡ ಮತದಾನದ ಕಿಚ್ಚು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಕಮಲಪಾಳ್ಯದಲ್ಲಿ ಭಿನ್ನಮತ ಭುಗಿಲೆದ್ದಿದ್ದು ನಾಯಕರ ನಡುವಿನ ಆರೋಪ ಪ್ರತ್ಯಾರೋಪಗಳು ಬೇದಿಗೆ ಬಂದಿವೆ. ಒಂದು ಕಡೆ ಅಡ್ಡ ಮತದಾನ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ. ಸತ್ಯ ಶೋಧನಾ ಸಮಿತಿಯ ರಿಪೋರ್ಟ್ ಸದ್ಯದಲ್ಲೇ ದೆಹಲಿ ತಲುಪಲಿದ್ದು ತಪ್ಪು ಮಾಡಿದವರ ತಲೆದಂಡ ಖಚಿತ ಎನ್ನಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪರಿಷತ್ ಚುನಾವಣೆ ಅಡ್ಡ ಮತದಾನದ ಕುರಿತು ಮಾತನಾಡಿದ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಕೇಂದ್ರ ನಾಯಕರು ಈ ವಿಷಯವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಂದಿದ್ದಾರೆ. ಕ್ರಾಸ್ ವೋಟಿಂಗ್ ಮಾಡಿದವರ ಕಂಪ್ಲೀಟ್ ಮಾಹಿತಿ ಹೈಕಮಾಂಡ್ ಬಳಿ ಇದೆ. ಸದ್ಯದಲ್ಲೇ ಸತ್ಯ ಶೋಧನಾ ಸಮಿತಿ ವರದಿಯನ್ನ ಕೇಂದ್ರಕ್ಕೆ ಸಲ್ಲಿಕೆ ಮಾಡಲಿದ್ದು ತಪ್ಪು ಮಾಡಿದವರ ವಿರುದ್ಧ ಕಠಿಣ ಕ್ರಮ ಗ್ಯಾರಂಟಿ ಎಂದಿದ್ದಾರೆ. ಅಡ್ಡ ಮತದಾನದ ಮೂಲಕ ವೋಟ್ ಪಡೆದು ಕಾಂಗ್ರೆಸ್ ಬೀಗ್ತಾ ಇರಬಹುದು, ಆದರೆ ಬಿಜೆಪಿಯಲ್ಲಿ ಇಂತಹ ಕೆಟ್ಟ ಸಂಪ್ರದಾಯ ಆಗಬಾರದಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಆದರೆ ನನಗಿರೋ ಮಾಹಿತಿಯ ಪ್ರಕಾರ ಕೇಂದ್ರದ ನಾಯಕರು ಇದನ್ನು ಬಹಳ ಸೂಕ್ಷ್ಮ ಅಥವಾ ತೀವ್ರವಾಗಿ ಸ್ವೀಕರಿಸಿದ್ದಾರೆ. ಇಂಥ ಘಟನೆ ನಮ್ಮ ಪಕ್ಷದಲ್ಲಿ ಆಗಬಾರ್ದಾಗಿತ್ತು. ಸೊ ಅದಾದ ಮೇಲೆ ಈಗ ಮುಂದೆ ಕಾರ್ಯ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಅವರಿಗಾಗಲೇ ಮುಖಂಡರುಗಳ ಗಮನಕ್ಕೆ ತಂದಿದ್ದಾರೆ. ಬಟ್ ನನಗೆ ಅನಿಸುವ ಮಟ್ಟಕ್ಕೆ ಕೇಂದ್ರದ ನಾಯಕರು ಇನ್ನಷ್ಟು ಅದನ್ನು ತೀಕ್ಷ್ಣವಾಗಿ ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ. ಅಡ್ಡ ಮತದಾನ ಮಾಡಿದ್ರ ಸಕಲೇಶಪುರ ಶಾಸಕ ಎಚ್.ಎಂ. ವಿಶ್ವನಾಥ್ ಆರೋಪಕ್ಕೆ ಸಿಮೆಂಟ್ ಮಂಜು ಕಿಡಿ. ಈ ನಡುವೆ ಸಕಲೇಶಪುರ ಬಿಜೆಪಿ ಶಾಸಕ ಸಿಮೆಂಟ್ ಮಂಜು ವಿರುದ್ಧ ಸ್ವಪಕ್ಷದ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಭ್ರಷ್ಟಾಚಾರ ಹಾಗೂ ಅಡ್ಡ ಮತದಾನದ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕ್ರಾಸ್ ವೋಟಿಂಗ್ ಆಗಿ 5 ರಿಂದ 10 ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಅಂತ ವಿಶ್ವನಾಥ್ ಬಾಂಬ್ ಸಿಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಶಾಸಕರ ಸಹೋದರರನ್ನ ಇಟ್ಟುಕೊಂಡು ಕಾಮಗಾರಿಗಳಲ್ಲಿ ಪರ್ಸೆಂಟೇಜ್ ದಂಧೆ ನಡೆಸಲಾಗ್ತಾ ಇದೆ ಅಂತ ಗುತ್ತಿಗೆದಾರರ ಪರವಾಗಿ ಕಿಡಿಕಾರಿದ್ದಾರೆ. ಇನ್ನು ವಿಶ್ವನಾಥ್ ಆರೋಪಕ್ಕೆ ಕೌಂಟರ್ ಕೊಟ್ಟ ಶಾಸಕ ಸಿಮೆಂಟ್ ಮಂಜು, ನಾನು ಪಕ್ಷದ ಆದೇಶದಂತೆ ರಘು ಕೌಟಿಲ್ಯ ಅವರಿಗೆ ಮಾತ್ರ ಮತ ಹಾಕಿದ್ದೇನೆ. ಯಾರಿಗೆ ಎಷ್ಟು ಮತ ಬಿದ್ದಿದೆ ಎನ್ನುವ ಮಾಹಿತಿ ಪಾರ್ಟಿಗೆ ಗೊತ್ತಿದೆ. ಹಿರಿಯರಾದ ವಿಶ್ವನಾಥ್ ಸಾಕ್ಷಿ ಇಲ್ಲದೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸ ನಿಲ್ಲಿಸಬೇಕು ಎಂದಿದ್ದಾರೆ. ಅದು ಹೊರಟೋಯ್ತು. SR ರೇಟ್ ಏನಾಗ್ತಾ ಇದೆ? SR ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ರಿ. ದುಡ್ಡು ಮಾಡೋದಾದ್ರೆ ಈಗ ಅಲ್ಲಿ 5 ಕೋಟಿ 6 ಕೋಟಿ 10 ಕೋಟಿ ಕೊಟ್ಟರಲ್ರಿ. ಇಂಥದ್ದು ಮತಚೋರಿ ಕ್ರಾಸ್ ಎಲ್ಲ ಮಾಡಿದ್ರಲ್ಲ ಇವರೇ ಎಲ್ಲ ಮಾಡಿದ್ದಲ್ಲೇನ್ರಿ? ದುಡ್ಡು ಸಿಕ್ತಲ್ಲ, ಅದು ಸಾಕಲ್ವಾ? ದೊಡ್ಡ ದುಡ್ಡು. ಇವನು 10% ಅಂದರೆ 20 ಲಕ್ಷಕ್ಕೆ ಎಷ್ಟಾಗತ್ತೆ ರೀ? 2 ಲಕ್ಷ ಆಗುತ್ತಾ? ಹಾಂ, 2 ಲಕ್ಷದ ಆ ಎಂಜಲ್ ಕಾಸಿಗೆಲ್ಲ ಬರಬೇಕೇನ್ರಿ? ಏನ್ರಿ ದುರಂತ? ಒಂದು ಆರೋಪವನ್ನ ಮಾಡಬೇಕಾದ್ರೆ ವೋಟಿಂಗ್ ಯಾವ ರೀತಿ ಆಗಿದೆ, ಯಾರು ವೋಟಿಂಗ್ ಮಾಡಿದಾರೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕಿದೆ. ಮೊದಲ ನಮ್ಮ ರಘು ಕೌಟಿಲ್ಯ ಏನಿದ್ದಾರೆ ಅವರಿಗೆ 30 ಓಟು, ಪಾಟೀಲ್ ಅವರಿಗೆ 30 ಓಟು. ನಾನು ವೋಟಿಂಗ್ ಮಾಡಿರ್ತಕ್ಕಂಥದ್ದು ರಘು ಕೌಟಿಲ್ಯ ಅವರಿಗೆ. ಅಂದ್ರೆ ನನಗೆ ಪಾರ್ಟಿ ಆದೇಶ ಮಾಡಿದ್ದು ಇವನಿಗೆ ವೋಟ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ನಾವು ವೋಟ್ ಮಾಡಿದ್ವಿ. ಕೆಆರ್ಪೇಟೆ ಶಾಸಕರ ಪರ ನಿಖಿಲ್ ಕುಮಾರಸ್ವಾಮಿ ಬ್ಯಾಟಿಂಗ್.
ಕೆಆರ್ಪೇಟೆ ಶಾಸಕ ಮಂಜು ಕೂಡ ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವ ವದಂತಿ ಹಬ್ಬಿತ್ತು. ಆದರೆ ಈ ವದಂತಿಗೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತೆರೆ ಎಳೆದಿದ್ದಾರೆ. ಮಂಜಣ್ಣನ ಮೇಲೆ ದೇವೇಗೌಡರಿಗೆ ಹಾಗೂ ಕುಮಾರಸ್ವಾಮಿಗೆ ಸಂಪೂರ್ಣ ವಿಶ್ವಾಸವಿದೆ. ಮಾಧ್ಯಮಗಳಲ್ಲಿ ಬಂದ ಅಪಪ್ರಚಾರಕ್ಕೆ ಯಾರು ಕಿವಿಗೊಡಬೇಡಿ. ನನ್ನ ಮನಸ್ಸಿನಲ್ಲಿ ಮಂಜಣ್ಣ, ಅವರ ಮನಸ್ಸಿನಲ್ಲಿ ನಾನಿದ್ದೇನೆ ಅಂತ ಹೇಳೋದ್ರ ಮೂಲಕ ದೋಸ್ತಿ ಪಾಳ್ಯದ ವದಂತಿಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಚೆನ್ನಾಗಿ ಮಂಜಣ್ಣ ಅವರೇನು ಅನ್ನೋದು ನನಗೆ ಗೊತ್ತಿದೆ. ದೇವೇಗೌಡರು ಸಾಹೇಬರಿಗೆ, ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಮಂಜಣ್ಣ ಅವ್ರ ಮೇಲೆ ವಿಶ್ವಾಸ ಇದೆ. ನಾವು ಯಾರ ಮೇಲೂ ಅನುಮಾನದ ಕಣ್ಣಿಂದ ನೋಡ್ತಕ್ಕಂಥದ್ದಕ್ಕೆ ಸಿದ್ರಿಲ್ಲ. ಅದು ಮಂಜಣ್ಣ ಅಂತಕ್ಕಂಥದ್ದು ಒಬ್ಬರೇ ಅಲ್ಲ, ಅದು ಯಾರೇ ಇರಬಹುದು. ಡೆಲ್ಲಿ ಡೀಲ್ ಮುಗಿಸಿ ಬಂದ ಅಶೋಕ್ ಸೈಲೆಂಟ್. ಇನ್ನು ಹೈಕಮಾಂಡ್ ಭೇಟಿಗಾಗಿ ಡೆಲ್ಲಿಗೆ ಹೋಗಿದ್ದ ವಿಪಕ್ಷ ನಾಯಕ ಅಶೋಕ್ ಹಾಗೂ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಆದರೆ ಹೈಕಮಾಂಡ್ ಸಭೆಯ ಬಳಿಕ ಅಶೋಕ್ ಸಂಪೂರ್ಣ ಸೈಲೆಂಟ್ ಆಗಿದ್ದು ಮಾಧ್ಯಮಗಳ ಕಣ್ಣು ತಪ್ಪಿಸಿ ಓಡಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇನ್ನು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದು ರಿಟರ್ನ್ ಟಿಕೆಟ್ ಮಾಡಿಸದೆ ಹಿರಿಯ ನಾಯಕರ ಭೇಟಿಗೆ ಕಸರತ್ತು ಮುಂದುವರೆಸಿದ್ದಾರೆ. ಒಟ್ಟಲ್ಲಿ ಪರಿಷತ್ ಕ್ರಾಸ್ ವೋಟಿಂಗ್ ಸದ್ಯಕ್ಕಂತೂ ಕರ್ನಾಟಕ ರಾಜಕೀಯದಲ್ಲಿ ಸದ್ದು ನಿಲ್ಲಿಸುವ ಲಕ್ಷಣ ಕಾಣುತ್ತಿಲ್ಲ. ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.